ಶಿಡ್ಲಘಟ್ಟದಲ್ಲಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ಹುಟ್ಟುಹಬ್ಬದ ಸಂಭ್ರಮ. 9 ಜನ ಸಾಧಕರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ. ಹಸಿರೇ ಉಸಿರು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ಹುಟ್ಟುಹಬ್ಬ ಆಚರಣೆ. ಕಲಾವಿದರಿಗೆ ಮತ್ತು ಸಾಧಕರಿಗೆ ಗೌರವ ಸನ್ಮಾನ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಹಸಿರೇ ಉಸಿರು ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ಹುಟ್ಟುಹಬ್ಬದ ಸಂಭ್ರಮವನ್ನು ಶಿಡ್ಲಘಟ್ಟ ನಗರದ ಶ್ರೀ ಕನ್ನಿಕಾ ಪರಮೇಶ್ವರಿ ಸಭಾಂಗಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಲಾವಿದರು ಹಾಗೂ ಆಶಾಕಿರಣ ಅಂಧ ಮಕ್ಕಳ ಸಮ್ಮುಖದಲ್ಲಿ ನಡೆದ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ 9 ಮಂದಿ ಸಾಧಕರಿಗೆ ಹಸಿರೇ ಉಸಿರು ಟ್ರಸ್ಟ್ನ ವತಿಯಿಂದ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ನಿರ್ದೇಶಕರಾದ ಡಾಕ್ಟರ್ ವಿ ವೆಂಕಟೇಶ್ ಅವರು ಮಾತನಾಡಿ, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಅತ್ಯಂತ ಸರಳ ಜೀವಿ ಹಾಗೂ ಮೃದು ಸ್ವಭಾವದ ವ್ಯಕ್ತಿ. ತಮ್ಮ ಹಸಿರೇ ಉಸಿರು ಟ್ರಸ್ಟ್ನ ಮುಖಾಂತರ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪರಿಸರ ರಕ್ಷಣೆ ಹಾಗೂ ಪ್ರಕೃತಿಗೆ ಆದ್ಯತೆ ನೀಡುತ್ತಾ ಪ್ರತಿ ಕಾರ್ಯಕ್ರಮದಲ್ಲೂ ಗಿಡ ಸಸಿಗಳನ್ನು ವಿತರಿಸುತ್ತಿರುವುದು ಮತ್ತು ಸುಮಾರು 250ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಧ್ವಜಸ್ತಂಭಗಳನ್ನು ನೀಡುವ ಮುಖಾಂತರ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಹಲವಾರು ಕಲಾವಿದರು ಶ್ರೀನಿವಾಸ ಮೂರ್ತಿ ಅವರಿಗೆ ಸನ್ಮಾನ ನೆರವೇರಿಸಿ ಆಯುಷು ಆರೋಗ್ಯ ಐಶ್ವರ್ಯ ವೃದ್ಧಿಸಲಿ ಎಂದು ಶುಭ ಹಾರೈಸಿದರು. ಈ ಹುಟ್ಟುಹಬ್ಬದ ಆಚರಣೆಯಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಸ್ಪೋರ್ಟ್ಸ್ ಮುನ್ರಾಜು ಕ್ರೀಡಾ ಪ್ರಶಸ್ತಿ, ಡಾಕ್ಟರ್ ವಿ ವೆಂಕಟೇಶ್ ಐಕಾನ್ ಅವಾರ್ಡ್ ಪ್ರಶಸ್ತಿ, ಅರಕೆರೆ ದೊಡ್ಡಬುರಿಯಪ್ಪ, CN ಮುನ್ರಾಜು ಸಾಲುಮರದ ತಿಮ್ಮಕ್ಕ ಪ್ರಶಸ್ತಿ, ಮುಖೇಶ್ ವಿಶ್ವಗುರು ಬಸವ ಪ್ರಶಸ್ತಿ, ಫೋಟೋ ಮಂಜುನಾಥ್ ಶ್ರೀ ಶಿವಕುಮಾರ ಸ್ವಾಮೀಜಿ ಪ್ರಶಸ್ತಿ, ಮುನಿರತ್ನಾಚಾರಿ ವಿಶ್ವಕರ್ಮ ರಾಜ್ಯ ಪ್ರಶಸ್ತಿ, ಶ್ರೀನಿವಾಸ್ ವಿಶ್ವಕರ್ಮ ರಾಜ್ಯ ಪ್ರಶಸ್ತಿ, ಕಿರುತೆರೆ ಭಾರತಮ್ಮ ಕಲಾರತ್ನ ಪ್ರಶಸ್ತಿ ಹಾಗೂ ಶಂಕರಪ್ಪ ಕೆಂಪೇಗೌಡ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡರು. ಈ ಸಂಭ್ರಮದಲ್ಲಿ ಚಲನಚಿತ್ರ ಸಂಯೋಜಕರಾದ ಮಧು ಎಂ ಗೌಡ, ಗಾಯಕಿಯರಾದ ಚಿಂತಾಮಣಿ ಲತಾ, ಶಶಿಕಲಾ ಬೆಂಗಳೂರು, ರಾಜೇಶ್ವರಿ, ಶ್ರೀಮತಿ ಶೋಭಾ, ಶ್ರೀಮತಿ ಲಕ್ಷ್ಮೀದೇವಿ, ಕಿರುತೆರೆ ನಟಿ ಭವ್ಯ, ಬಿಜೆಪಿ ಮಂಜುಳಾ, ಸಹದೇಶ್, ರವಿಪ್ರಕಾಶ್, ರೈತ ಸಂಘದ ಅಧ್ಯಕ್ಷರಾದ ಕೋಟೆ ಚೆನ್ನೇಗೌಡ, ಅರಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ದೊಡ್ಡಬುರಿಯಪ್ಪ ಹಾಗೂ ಕಲಾವಿದ ಶ್ರೀನಿವಾಸ್ ವಿಶ್ವಕರ್ಮ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದು ಶುಭ ಕೋರಿದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಅದು ಶಿಡ್ಲಘಟ್ಟದ ಪ್ರತಿಯೊಬ್ಬರು ನಿಮ್ಗೆಲ್ಲ ಹೇಳಾಯ್ತು, ಮತ್ತೆ ಅದು ವಿಷಯ ಹೇಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಮುಂದೆ ಆಶೆ ದೇವರು ಮಕ್ಕಳು ಅಭಾವ ಊಟ ಮಾಡಬೇಕು. 2 ಮಾತಲ್ಲಿ ನನ್ನ ಸಾಧನೆಗೆ ನಮ್ಮ ಸಾಧನೆಗೆ ಎಲ್ಲರೂ ಹೇಳಿದ್ದೀರ. ನನ್ನ ಒಂದು ಕನಸಿತ್ತು, ಇನ್ನೊಂದು ಜನ್ಮ ಅಂತ ಇದ್ರೆ ಶಿಡ್ಲಘಟ್ಟದಲ್ಲಿ ಹುಟ್ಟಬೇಕು, ನಿಮ್ಮೆಲ್ಲರೂ ಇರ್ಬೇಕು. ಅನೇಕ ಕಡೆ ಸೇವೆ ಮಾಡ್ತಾ ಇದ್ದೀನಿ. ಆದ್ರೆ ಶಿಡ್ಲಘಟ್ಟದಲ್ಲಿ ಸಿಗೋ ಪ್ರೀತಿ, ವಾಸ್ತವ್ಯ, ಬಾಂಧವ್ಯ, ಯಾರಿಗೆ ಎಷ್ಟೊತ್ತಾಗಿ ಫೋನ್ ಮಾಡ್ತೀವಿ ರಿಸೀವ್ ಮಾಡೋಂತ ಶಕ್ತಿ ಇರುತ್ತೆ ಶಿಡ್ಲಘಟ್ಟದ ಜನಗಳಿಗೆ ಹೇಳ್ತಾ ನಾನು ಎಷ್ಟು ಖುಷಿ ಪಡ್ತಂದ್ರೆ, ರಾತ್ರಿ 9 ಗಂಟೆಗೆ ಮಂಜುನಾಥ್ ಫೋನ್ ಮಾಡಿದ್ರೆ ಫೋಟೋ ಕಳಿಸಿದ್ರು. 4 ಗಂಟೆಗೆ ಮುನ್ರಾಜ್ ಸರ್ ಎಷ್ಟೊತ್ತನೇ ಫೋನ್ ರಿಸೀವ್ ಮಾಡ್ತಾರೆ. ಇದು ಯಾವ ಬಾಂಧವ್ಯ ಗೊತ್ತಿಲ್ಲ. ನಾನು ಒಂದಿತ್ತು ಬೆಟ್ಟಸೂರಲ್ಲಿ ನನಗೆ ಅನೇಕ ಒಂದು ಸರ್ ಹೇಳಿದ್ರು, ಒಂದು ರಾಷ್ಟ್ರ ರಾಜ್ಯ ಪ್ರಶಸ್ತಿ ಕೊಟ್ಟವ್ರೆ ಅಂದ್ರೆ ಅದಕ್ಕೆ ಮೂಲ ನಮ್ಮ ವೆಂಕಟೇಶ್ ಸರ್. ನಾನು ಶಿಡ್ಲಘಟ್ಟಕ್ಕೆ ಬಂದಿದ್ದ ಅಂತಿದ್ರೆ ರಾಜ್ಯ ರಾಷ್ಟ್ರ ನನಗೆ ಗೊತ್ತಾಗ್ತಿಲ್ಲ. ಅದೆಲ್ಲ ವೆಂಕಟೇಶ್ ಸರ್ ಹೋಗ್ಬೇಕು. 2ನೇದು ಒಂದು 20 ವರ್ಷ ನನ್ನ ಹೆಸರು ಮುಂದೆ ನಾವು ಮೂಲ ಸೇರಿಸ್ಬೇಕು ಅಂತ ಕಾಯ್ತಾ ಇದ್ದೆ, ಆಗಿರ್ಲಿಲ್ಲ. ನಮ್ಮ ಹಸಿರೇ ಉಸಿರು ಒಂದು ಟ್ರಸ್ಟ್ ಅನ್ನು ಕಟ್ಟಿಕೊಂಡು ಸಾವಿರಾರು ಗಿಡಗಳನ್ನ ದಾನವಾಗಿ ನೀಡಿದ್ದಾರೆ. ಸಾವಿರಾರು ಧ್ವಜಸ್ತಂಭಗಳನ್ನ ನೀಡಿದ್ದಾರೆ. ಸಾವಿರಾರು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದಾರೆ. ಇಂತಹ ಕಾರ್ಯಕ್ರಮವನ್ನು ನಾವು ಶಿಡ್ಲಘಟ್ಟ ತಾಲೂಕಲ್ಲಿ ಮಾಡಿಕೊಂಡು ಮುಂದಿನ ಒಂದು ಬರ್ತಡೆಯನ್ನು ನಾವು ಡೆಲ್ಲಿಯಲ್ಲಿ ಆಚರಣೆ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಅವ್ರು ಸಾಧಕರು, ಅವ್ರು ಇಲ್ಲೇ ಇದ್ದಾರೆ, ಶಿಡ್ಲಘಟ್ಟದಲ್ಲೇ ಇದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ. ಇಂತಹ ಸಾಧಕರು ನಮ್ಮ ಡೆಲ್ಲಿಯಲ್ಲಿ ಕಾರ್ಯಕ್ರಮ ನೆರವೇರಿಸಬೇಕು. ಅದೇ ರೀತಿ ಎಲ್ಲರೂ ಉಳಿದಪ್ಪ ಇವತ್ತು 13ನೇ ತಾರೀಕು ಅಂದ್ರೆ ಅವ್ರಿಗೆ ಅಭಿಮಾನಿಗಳು ಎಲ್ಲಿದೆ
ನೆಲ್ಲೂರು ಬೆಂಗಳೂರಲ್ಲಿ ಅದ್ದೂರಿ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಆ ಕಾರ್ಯಕ್ರಮ ನಾನು ಎಂದು ಬಂದು ಮೆಟ್ರೋದಲ್ಲಿ ಹೋಗಿ ವಿಶ್ ಮಾಡ್ತೀನಿ. ಎಲ್ಲ ಜೋರೊಂದಿಗೆ ಈ ಕಾರ್ಯಕ್ರಮ ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ನಾರಾಯಣ ಸ್ವಾಮಿ ಅವರು ಮತ್ತೆ ರಮಣ್ ಅವರು ಮತ್ತೆ ಎಲ್ಲ ನಮ್ಮ ಅನಕೆ ಗುರುರಾಜ್ ಅವರು ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಬಂದಿದ್ದಾರೆ. ಈಗ ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ, ನಮ್ಮ ಭಾರತದವರಿಗೆ, ನಮ್ಮ ರಾಜೇಶ್ ಮೇಡಮ್ ಅವರಿಗೆ, ಬಂದಿರತಕ್ಕಂಥ ನಮ್ಮ ಮುಖೇಶ್ ಅವರಿಗೆ, ನಮ್ಮ ಮಂಜುನಾಥ್ ಅವರಿಗೆ, ಎಲ್ಲ ನಮ್ಮ ಲತಾ ಮೇಡಮ್ ಅವರಿಗೆ, ಮೊಹಮ್ಮದ್ ಅವರಿಗೆ ಇದೇ ರೀತಿ ಕಾರ್ಯಕ್ರಮ ನೆರವೇರಿಸಬೇಕು ಅಂತ ನನ್ನ ಎರಡು ಮಾತು ಮುಗಿಸೋ ಮುಂಚೆ ನನಗೂ ಸ್ವಾಗತ ಇದೆ. ಯಾಕಂದ್ರೆ ಅವ್ರ ಬಗ್ಗೆ ನೆನಪಿಬೇಕು. ಎರಡನೇ ಮಾತು ಯಾರು ಬೇಜಾರು ಮಾಡ್ಕೊಂಡ್ಬಿಡಿ. ಹೋದ ತಿಂಗಳು ನಮ್ಮ ಭಾರತ ಮೇಡಮ್ ಒತ್ತಡ ಆಚರಣೆ ಮಾಡಿದ್ದಿಲ್ಲ. ಒಂದೇ ಒಂದು ಕಿರುಚಿತ್ರ ಮಾಡಿ, ಒಂದೇ ಒಂದು ಅವರದ್ದು ಮಾಡಿ, ಏನಪ್ಪ ಈ ಕಿರುಚಿತ್ರ ನಾವು ಈ ಚೆನ್ನಾಗಿ ಮಾಡಿ ನಾವು ಬಿಡಕ್ ಆಗುತ್ತಾ, ಇದನ್ನ ಜನಮನ ಗೆಲ್ಲಿಸಕ್ ಆಗುತ್ತಾ ಅಂತ ಹೇಳಿ 1 ಅವರ್ ಮಾಡಿದ್ವಿ. ಆ 1 ಅವರ್ ಮಾಡಿದ ಚಿತ್ರದಲ್ಲಿ ನಮ್ಮ ಸಿ.ಎಂ. ಗುರುರಾಜರು ಅದ್ಭುತ ಪಾತ್ರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗಾಯತ್ರಿ ಮೇಡಮ್ ಅವರು ಮಾಡಿದ್ದಾರೆ, ಪಟೇಲ್ ನಾಜರ್ ಅವರು ಮಾಡಿದ್ದಾರೆ, ನಮ್ಮ ಅನಕೇರಿ ನಾರಾಯಣ ಸ್ವಾಮಿ ಅವರು ಮಾಡಿದ್ದಾರೆ, ಅದೇ ರೀತಿ ನಮ್ಮ ವೆಂಕಟಸ್ವಾಮಿ ಅವರು ಮಾಡಿದ್ದಾರೆ. 5 ಜನ ಪಾತ್ರ ಮಾಡಿ ಆ ಕಥೆಗೆ ಅದ್ಭುತವಾದ ಒಂದು ಸಂಭಾಷಣೆ ನಾವು ನೀಡಿದ್ದೀವಿ. ನಾನು ಬಿಡ್ರೆ ಮಾಡೋದು ಬೇಡ ಮಾಡಿದ್ದೆ. ಅದೇನು ದೇವ್ರಿಗೆ ಅವ್ರು ಹೇಳಿದ್ರು, ಸರ್ ಬಿಡಿ ಸರ್ ಇದು ಮಾತ್ರ ಬರ್ಲಿ ಅಂತ ಹೇಳಿ ನಮ್ಮ ದೇವ್ರ ತರ ಮಾತಾಡಿದ್ರು, ಹೇಳಿದ್ರು. ರಾತ್ರಿ ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ಬಿಟ್ಟೆ. ನೋಡಿ, ಏಕಾಏಕಿ ಒಂದೇ 3 ದಿನದಲ್ಲಿ 20,000 ವ್ಯೂಸ್ ನಮ್ಮ ಸಿ.ಎಂ. ಅವನು ದೊಡ್ಡ ಕಲಾವಿದ ಜೊತೆಗೆ ಬೆಳೆದು ಕಲಾವಿದ ಜೊತೆಗೆ ಉಳಿಸಿಕೊಂಡು ಅವಳು ಹಸಿರು ಜೊತೆಗೆ ಉಸಿರು ಜೊತೆಗೆ ಕಲಾವಿದ ಮೂವರಿಗೂ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರು ಯಾಕೆ ನಮ್ಗೆ ಜೀವ ಆಡ್ಬೇಕು ಅಂದ್ರೆ ಉಸಿರು ತೆಗೆದು ಹಸಿರು ಬೇಕು ಅವರ. ಅದೇ ತರ ಏನ್ ಮಾಡ್ತಾರೆ, ಹಸಿರು ಬೆಳೆಸ್ತಾರೆ, ಉಸಿರು ಕೊಡ್ತಾರೆ, ಜೊತೆಗೆ ನಮ್ಮ ಕಲಾವಿದ ಬೆಳೆಸ್ತಾರೆ. ಇದಕ್ಕೆ ನನ್ನ ಕಲಾವಿದ ಪರವಾಗಿ ಅವರಿಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಇವರು ಇದೇ ರೀತಿ ಕಲಾವಿದ ಸೇವೆ ಮಾಡ್ಕೊಂಡು ಇದೇ ತರ ಅನೇಕ ಕಾರ್ಯಕ್ರಮ ಜನ್ಮದಿನ ಇದೇ ರೀತಿ ಸಂಭ್ರಮದ ಸಭೆಗಳಿಂದ ಆಚರಿಸಿದೆ ಅಂತೇಳಿ ಅವರಿಗೆ ಶುಭಾಶಯಗಳನ್ನು ಕೊಡುತ್ತಾರೆ. ಹಸಿರು ಟ್ರಸ್ಟ್ ಶ್ರೀನಿವಾಸ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಅವರು ಹೀಗೆ ಸದಾ ಕಾಲ ನನ್ನಂತ ಜೀವನ ನಡೆಸಲಿ ಅಂತ ದೇವರು ಅವರಿಗೆ ಆರೋಗ್ಯ ಆಯುಷ್ಯ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈಗ ಎಲ್ಲಾ ಪರಿಸ್ಥಿತಿ ತುಂಬ ಹೃದಯದ ಸ್ವಾಗತ, ಧನ್ಯವಾದಗಳು. ನಾವು ಬೆಂಗಳೂರು ಯಾವುದೇ ಕಾರ್ಯಕ್ರಮ ಇದ್ರು ಇಲ್ಲಿಂದ ಗಿಡಗಳನ್ನ ತಗೊಂಡ್ ಬರ್ತಾ ಇದ್ವಿ. ನಾವು ಸಾಮಾನ್ಯ ಯಾವುದೇ ಫಂಕ್ಷನ್ಗಳು ಹೋದ್ರೆ ಏನೋ ಗಿಫ್ಟ್ ಕೊಡ್ಬೇಕಂದ್ರೆ ಏನೇನೋ ಗಿಫ್ಟ್ಗಳು ಕೊಡ್ತಾ ಇರ್ತೀವಿ. ಆದ್ರೆ ನಮ್ಮ ಶ್ರೀನಿವಾಸ ಅವರು ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅದು ಬಹಳ ಖುಷಿ ಸಂಗತಿ. ಅದು ನಿಜವಾಗ್ಲೂ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದು ಬಹಳ ನಮ್ಮ ಸೌಭಾಗ್ಯ ಅಂತ. ಹಾಗೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾರೆ. ಇದೇ ರೀತಿ ಅವರು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಊಟ ಇಲ್ಲ ಅಂತ ಊಟ ತಿನ್ಬಿಟ್ಟು ನೋಡೋಣ ಆಮೇಲೆ. ಮಕ್ಕಳಿಗೆ ಶುಭಾಗಿ ದಯವಿಟ್ಟು ವೇದಿಕೆಯಲ್ಲಿ ಎಲ್ಲರಿಗೆ ಇನ್ನು ಹತ್ರ ಹೋಗ್ರಪ್ಪ ನೀವ. ಓ ಹತ್ರ ಹೋಗ್ರಕ್ಕೇನೆ ಟೋಪಿ ಇತ್ತಲ್ಲ, ಟೋಪಿ ಶ್ರೀನಿವಾಸರ ಟೋಪಿ ಇತ್ತಲ್ಲ ಎಲ್ಲಿ?
ಹಾ ಏಯ್ ಏಯ್ ನೋಡಿ ಕ್ಯಾಮ್ರಾ ಅದು ನನ್ನ ಬಂಗಾರ ಅಲ್ಲ. ಏಕು ಏಕು ಏನು ಈ ನನ್ನ ಕಣ್ಣು ಕಣ್ಣು ಕಲೆತಾಗ